ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಹಳ್ಳಿ ಶೈಲಿಯಲ್ಲೆಲ್ಲ ಮಾಡ್ತಾರಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು, ಇದಕ್ಕೆ ಕಾಂಬಿನೇಷನ್ನು ಚಟ್ನಿ, ಈ ಥರ ಹಪ್ಪಳ, ಸಂಡಿಗೆ ಏನಾದ್ರು ಮಾಡ್ಬೋದು. ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮ ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಹುಣಸೆಹಣ್ಣು ಒಂದು ಸ್ವಲ್ಪ ನಿಂಬೆಹಣ್ಣು ಎತ್ತಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಈ ಥರ ಎಲ್ಲ ಕ್ಯೂಚ್ಕೊಬೇಕು. ಇದು 1 ಅವರ್ ಮುಂಚೆನೇ ಮಾಡ್ತೀವಿ ಅಂದರೆ ಚಿತ್ರಾನ್ನದ ಗೊಜ್ಜು ಈ ಥರ 1 ಅವರ್ ಮುಂಚೆನೇ ನೆನೆಸಿಡಿ. ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಸ್ವಲ್ಪ ಉಗುರು ಬಿಸಿನೀರು ಹಾಕಿ ನೆನೆಸಿ, ಬೇಗ ಆಗುತ್ತೆ. ಈಗ ಇದನ್ನೆಲ್ಲ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 2 ಗೆಡ್ಡೆ ಸಿಪ್ಪೆ ಬಿಡಿಸಿರೋದು ಬೆಳ್ಳುಳ್ಳಿ. ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6 ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 4 ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಇಷ್ಟು ಸುಮ್ಮನೆ ಜಸ್ಟ್ ಜಜ್ಕೊಬೇಕು. ಕ್ರಷ್ ಥರ ಮಾಡ್ಕೊಳ್ಳಿ, ಪೌಡ್ರ್ ಥರ ಏನು ಬೇಡ. ನೋಡಿ, ಇಷ್ಟಾಗಿದ್ದರೆ ಸಾಕು. ಈ ರೀತಿ ಇಲ್ಲಿರಬೇಕು. ನೋಡಿ, ಇಷ್ಟಾಗಿದ್ದರೆ ಸಾಕು. ಮಿಸ್ ಆಗಿದೆ. ನಾನು ಒಂದು 7-8 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಕ್ವಾಂಟಿಟಿ ಹಾಕಬೇಕು. ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅನ್ನಲಿ. ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜ ಎಷ್ಟು ಬೇಕಾದ್ರೂ ಹಾಕೊಬೋದು, ನಿಮ್ಮ ಟೇಸ್ಟ್ ತಕ್ಕನ. ಫ್ರೈ ಮಾಡ್ಕೊಂಬಿಟ್ಟು ಎತ್ತಿಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಬೋದು. 1 ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸಣ್ಣದಾಗಿ ಹಚ್ಚಿಟ್ಟಿರೋದು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಬೇಕು ಅಂತ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಒಣಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ನಿಮಗೆ ಖಾರದ ತಕ್ಕನಾಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇಷ್ಟು ಈರುಳ್ಳಿ ಫ್ರೈ ಆಗಿದ್ದರೆ ಸಾಕು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು, ಈ ಥರ ಕಲರ್ ಬರಬೇಕು. ಈಗ ಕುಟ್ಟಿಟ್ಟಿದ್ವಲ್ಲ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಪೇಸ್ಟು. ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಕುದಿಬೇಕು. ಕುದ್ದು ಎಣ್ಣೆ ಎಲ್ಲ ಸೈಡಿಗೆ ಬಿಡೋವರೆಗೂ ಕುದಿಸ್ಕೊಳ್ಳಿ ಚೆನ್ನಾಗಿ. ಆವಾಗಲೇ ಹುಣಸೆಹಣ್ಣಿನ ಗೊಜ್ಜು ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಬೆಲ್ಲ ಹಾಕ್ಕೊಬೋದು. ನಾನಿಲ್ಲಿ ಬೆಲ್ಲ ಹಾಕ್ತಾಯಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳಿ. ಇಷ್ಟಾಗಿದ್ದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನಾನೊಂದು ಸ್ವಲ್ಪ ಗೊಜ್ಜನ್ನ ತಗೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ಈಗ ವೈಟ್ ರೈಸ್ ಹಾಕಿದ್ದೀನಿ. ಫಸ್ಟೇ ರೈಸ್ನ ಮಾಡಿಟ್ಕೊಂಡಿರಬೇಕು. ಫ್ರೆಂಡ್ಸ್, ಫೈನಲಿ ಹುಣಸೆಹಣ್ಣು ಚಿತ್ರಾನ್ನ ರೆಡಿ ಆಯಿತು. ಇದು ತುಂಬ ಈಸಿಯಲ್ಲಿ ಮಾಡ್ಬೋದು. ಲಂಚ್ ಬಾಕ್ಸ್ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಪ್ರೆಗ್ನೆಂಟ್ ಲೇಡೀಸ್ಗೂ ಮಾಡಿಕೊಡ್ಬೋದು. ಇಷ್ಟಪಟ್ಟು ತಿಂತಾರೆ. ಇದು ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.